ನೋಡ್ರಿ ಯಾವ ಥರ ಡಿಸೈನ್ ಬೇಕಂತ ಇಲ್ಲಿ ಮಾಡಿಟ್ಟಿದ್ದಾರೆ ನೋಡ್ರಿ. ನಾವು ಯಾವ್ದು ಹೇಳ್ತೀರ ಅದು ಮಾಡಿಕೊಡ್ತಾರೆ. ಸಕ್ಕತ್ತಾಗೈತೆ ಮಾತ್ರ ಡಿಸೈನು, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಯಾವ್ಯಾವ ಥರ ಬೇಕು ಸ್ವೀಟ್ ನೋಡಿ, ಸ್ವೀಟು ತುಂಬ ಚೆನ್ನಾಗಿದೆ ಬೇಕ್ರಿ. ತರಕಾರಿ ಪಪ್ಸು, ಮೊಟ್ಟೆ ಪಪ್ಸು. ತರಕಾರಿ ಪಪ್ಸ್ ಎಷ್ಟು ಕೇಳ್ರಿ? ನೆನ್ನೆ ನೋಡ್ರಿ ನಾನು ಇಡ್ಲಿಗೆ ಇಲ್ಲಿ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಇದು ಹಾಗೆ ಹಾಕಿಟ್ಟಿದ್ದೀನಿ. ಇಲ್ಲ ಇಡ್ಲಿ ರವೆ ನೆನೆಸಿಟ್ಟಿಲ್ಲ, ಇದು ಬೆಳಗ್ಗೆ ನೆನೆಸಿಟ್ಟಿದ್ದೀನಿ. ಇವಾಗ ಅಡುಗೆ ಮಾಡ್ಬೇಕಂತ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಇಲ್ಲಿ ಕಾಳು ಕಡಲೆಕಾಯಿ ಕುದಿಸಿದ್ದೀನಿ. ಇದು ಸ್ವಲ್ಪ ತೆಗೆದಿದ್ದೀನಿ ನಾಳೆ ತಿನ್ನೋಕ್ಕೆ. ಈ ಕಡೆ ರೈಸ್ ರೆಡಿ ಆಯಿತು, ಈ ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ. ಅಯ್ಯೋ ಸಾರಿ, ಇದು ಅಣ್ಣವ್ರು ಬರ್ತಾರೆ ಅಂತ ಹೇಳಿದರು. ಅವ್ರಿಗೂ ನಮಗೂ ಎಲ್ಲರಿಗೂ ಆಗುತ್ತೆ. ಪಾಪ ಜ್ವರ ಬಂದಿದೆ ಅಂತೆ ನಮ್ಮ ಅಕ್ಕಂಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಅವ್ರಿಗೂ ನಮ್ಮ ಊಟ ಅಂದರೆ ಸ್ವಲ್ಪ ಇಷ್ಟ ಅಲ್ವಾ. ಅವ್ರು ಮಾಡಿದ ಅವ್ರು ತಿನ್ನೋಕ್ಕೆ ಹೋಗಲ್ಲ ಜ್ವರ ಬಂದಾಗ. ಸ್ವಲ್ಪ ನಾವು ಏನಾದರೂ ವೆರೈಟಿ ಮಾಡಿ ಉಣಿಸಿ ಕಣಿಸಿದ್ರೆ ಖುಷಿ, ನಮಗೂ ಕೂಡ ಖುಷಿ, ಅವ್ರಿಗೂ ಖುಷಿ. ಬೇಗ ಬೇಗ ಮಾಡಿ ಸಿಗ್ತೀನಿ ನೋಡಿರಿ. ನಿನ್ನೆ ಅನ್ನ ಇಷ್ಟಿದೆ ನೋಡಿರಿ. ಅನ್ನ ಚೆಲ್ಲೋಕ್ಕೆ ಮನ್ಸಾಗಲ್ಲ ನನಗೊಂದು. ತನ ಚೆಲ್ಲಿದ್ರೆ ಬೆಳಗ್ಗೆ ತನ್ನ ನಿದ್ದೆ ಬರೋಲ್ಲ. ಇಷ್ಟು ನೋಡ್ರಿ. ಇನ್ನೂ ಇದು ಇತ್ತೆ, ಏನು ಹೇಳ್ತಾರೆ, ಉದ್ದಿನ ಬೇಳೆದು. ನಾನು ಸ್ವಲ್ಪನೇ ನೆನೆಕ್ಕಿದೆ, ಉಬ್ಬಿದೆ ಅದು. ಬೇಗ ಬೇಗ ಮಾಡಿ ಸಿಗ್ತೀನಿ ನಿಮ್ಗೆ ಅಡುಗೆ. ಇಡ್ಲಿ ಆಯಿತು ನೋಡ್ರಿ, ಮಕ್ಕಳೆಲ್ಲ ತಿಂದರು. ಈಗ 2ನೇ ರೌಂಡ್ ಹಾಕ್ತಾಯಿದ್ದೀನಿ. ಅಲ್ಲೆಲ್ಲ ಖಾಲಿ ಆಯಿತು. ಹಾಂ, ಯಾರಿಗೆ ಈಕೆ ಯಾರ ಅಂದಿರ್ತಾರ ಹಾಗೆ? ಅದೇ ಹೇಳ್ತೀನಿ, ಅದೇ ಅಣ್ಣ ಹೋಗ ಅಣ್ಣ ಏನಲ್ಲ ಯಾ ಬಕೆಟ್ ಬೇಡ ಗಿಕೆಟ್ ಬೇಡ. ಈಗೇನು ಬಟ್ಟೆ ಹೋಗ್ಯಾನ ಓ ಹಾಂ, ಅದ್ರ ಮೇಲೆ ಲೆಟಸ್. ಹಾಂ, ಕುಂತು ಸುಡಮ್ಮ, ನಿಂತು ಸುಡಮ್ಮ ಅಂತ. ಆಯ್ತಾಯ್ತು, ಮಾಡಿ ಅಯ್ಯ ಮಾಡಾಗೈತಿ ಮತ್ತು. ತೋರಿ ಚಪಾತಿ ಹಿಟ್ಟು ನಾದ್ಬೇಕು ನೋಡ್ರಿ. ಇವತ್ತು ಇಷ್ಟ ನೋಡ್ರಿ, ಚಪಾತಿ ಹಿಟ್ಟು ರೆಡಿ ಅದ ಅಂತ ಹೇಳ್ತೀನಿ. ಮನೆ ಮಾಡ್ದಂಗೆ ಇಬ್ಬಿಬ್ಬರು ಚಪಾತಿ ಮಾಡಕ್ಕೆ ಕೂತಾರ ನೋಡ್ರಿ. ಇವ್ರು ಇರೋದು ಚಪಾತಿ ಹಿಟ್ಟು. ಹಾಂ, ಒಬ್ರಿಗೆ ಆಗಲ್ಲ, ತಂಗಿಗೆ ಆಗಲ್ಲ ಅಂತ ಅಕ್ಕ ರೆಡಿ ಮಾಡತ್ತಾಳ. ನಾವು ಬೇಕೇ ಸುಡ್ಲತ್ತೀವಿ ನೋಡ್ರಿ. ಇಲ್ಲಿ ಮಳೆ ಹೊಂಟಿರ್ಬೇಕು, ನೋಡ್ತೀನಿ ತಡಿ. ಚಕ್ ಮಾಡಿ ಹಂಗೆ ಚಾರ್ಜಿಂಗ್ ಸಲ ನೋಡ್ರಿ ಹೆಂಗೆ ಮಾಡ್ಕೊಂಡು ಹೇಳಕ್ಕಿ. ಕೈ ತೆಗಿ. ಹಿಟ್ಟಿನಲ್ಲಿ ಸರ ಮಾಡೋದು ನೋಡಿದ್ರೆ ಎಲ್ಲ ಟ್ಯಾಲೆಂಟ್ ನೋಡಿದ್ರಿ ಈಕಿಂದು. ಹಿಟ್ಟಿನಲ್ಲಿ ಸರ ಪ್ರಶಸ್ತಿ ಕೊಡ್ಬೇಕು, ರಾಷ್ಟ್ರ ಪ್ರಶಸ್ತಿ ನೀರಿಂದ ಸರ ಮಾಡ್ಕೊಳ್ಳೋದು. ಈಕಿ ನೋಡ್ರಿ, ಮತ್ತೆ ಸರ ಒಂದು ಮತ್ತೆ ಒಲೆ ಒಂದು ಕಂಡಿಡಿದಾಳ. ಚೆನ್ನಾಗಿದ್ದ. ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕು ನೀವು.